ಜೈಲಿನಲ್ಲಿ ನಟ ದರ್ಶನ್ ಸ್ಥಿತಿ ಬಿಚ್ಚಿಟ್ಟಿದ್ದಾರೆ ನಟ ಹೇಮಂತ್ ರಿಚ್ಚಿ. ನಟಿ ರಮೋಲಾ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ದಂತ ಹೇಮಂತ್ ಹೊರಗಡೆ ಬಂದ ನಂತರದಲ್ಲಿ ದರ್ಶನ್ ಜೈಲಿನಲ್ಲಿ ಹೇಗಿದ್ದಾರೆ ಆ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದರ್ಶನ್ ಸರ್ನ ಜೈಲಿನಲ್ಲಿ ನೋಡೋಕಾಗ್ತಾ ಇಲ್ಲ. ದರ್ಶನ್ ಅವರಿಗೆ ಬೆನ್ನು ನೋವು ತುಂಬಾ ಇದೆ. ಬೆಳಿಗ್ಗೆ ಎದ್ದು ಚಾಮುಂಡೇಶ್ವರಿ ದೇವಿಗೆ ಕೈ ಮುಗಿತಾರೆ. ನಾನು ಸೆಲ್ 3ನಲ್ಲಿದ್ದೆ, ದರ್ಶನ್ ಸೆಲ್ 1ರಲ್ಲಿದ್ರು. ಇಬ್ಬರು ಕಾನ್ಸ್ಟೇಬಲ್, ಒಬ್ರು ಜೈಲರ್ ದರ್ಶನ್ ಹಿಂದೆ ಇರ್ತಾರೆ. ಯಾರ ಜೊತೆಗೂ ದರ್ಶನ್ರನ್ನ ಮಾತನಾಡೋದಕ್ಕೆ ಬಿಡೋದಿಲ್ಲ. ದರ್ಶನ್ ಸರ್ ಕುಗ್ಗಿ ಹೋಗಿದ್ದಾರೆ, ವೀಕ್ ಆಗಿದ್ದಾರೆ. ಮನೆಯವರು ಲಾಯರ್ ಬಂದಾಗ ಮಾತ್ರ ಹೊರಗಡೆ ಬರುತ್ತಾರೆ. ಜೈಲಿನಿಂದ ಹೊರಬಂದ ನಂತರದಲ್ಲಿ ನಟ ಹೇಮಂತ್ ರಿಚ್ಚಿ ಅಲ್ಲಿನ ಪರಿಸ್ಥಿತಿ, ಜೈಲಿನಲ್ಲಿರುವ ದರ್ಶನ್ ಅವರ ಪರಿಸ್ಥಿತಿ ಬಗ್ಗೆ ಮಾತನಾಡಿದ್ದಾರೆ. ನೋಡಿ, ಹಿಂದೆಯೂ ಕೂಡ ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ನಟ ದರ್ಶನ್ ಬೆನ್ನು ನೋವಿನ ಸಮಸ್ಯೆಯನ್ನ ಹೇಳಿ ಬೇಲನ್ನ ಪಡ್ಕೊಂಡಿದ್ರು. ಅದಾದ ನಂತರದಲ್ಲಿ ಅವರು ಸಿನಿಮಾ ಆಕ್ಟಿವಿಟೀಸ್ ಅಲ್ಲಿ ಭಾಗಿಯಾಗಿದ್ರು. ನಂತರ ಸುಪ್ರೀಂ ಕೋರ್ಟ್ ಅವರ ಬೇಲ್ ಅರ್ಜಿಯನ್ನ ವಜಾಗೊಳಿಸುತ್ತೆ. ದರ್ಶನ್ರನ್ನ ಮತ್ತೆ ಜೈಲಿಗೆ ಕಳಿಸಲಾಗುತ್ತೆ. ಅದಾದ ನಂತರದಲ್ಲೂ ಕೂಡ ಕೆಲವೊಂದು ವಿಡಿಯೋಗಳು ವೈರಲ್ ಆಗಿತ್ತು ಅವರು ಬೆನ್ನು ನೋವಿಗೆ ಸಂಬಂಧಪಟ್ಟಂತೆ. ಈಗ ಕೂಡ ಅವರು ಜೈಲಿನಲ್ಲಿ ಬೆನ್ನು ನೋವಿಂದ ಬಳಲ್ತಾ ಇದ್ದಾರೆ, ತುಂಬಾ ವೀಕ್ ಆಗಿದ್ದಾರೆ ಅನ್ನೋ ಬಗ್ಗೆ ನಟ ಹೇಮಂತ್ ರಿಚ್ಚಿ ಮಾತನಾಡಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿನ್ ಹೇಮಂತ್ ಅವರೊಟ್ಟಿಗೆ ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ರಿಚ್ಚಿ ಅವರೇ, ಒಂದು ಸಿನಿಮಾಗೋಸ್ಕರ ಚಾನ್ಸ್ ಕೇಳುವಂಥದ್ದು, ಸಿನಿಮಾದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದು ಸಹಜ ಆಗಿರುತ್ತೆ. ಬಟ್ ನೀವು ಜೈಲಿಗೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡ್ತು ರೆಮೋಲ್ ಅವ್ರು ಕೊಟ್ಟಂಥ ದೂರಿನ ಮೇರೆಗೆ. ಏನಾಯ್ತು ಆ್ಯಕ್ಚುಲಿ ಅಂತ? ಸರ್, ಆ್ಯಕ್ಚುಲಿ ಅವರು ಲೈಂಗಿಕ ಕಿರುಕುಳ ಅಂತ 2023 ಬಾಂಬೆಲಿ ಆಗಿದೆ ಅಂತಲ್ಲ ಸರ್. ಅವ್ರಿಗೆಲ್ಲ ಪೇಮೆಂಟ್ ಕ್ಲಿಯರ್ ಮಾಡಿದ್ರ? ಮತ್ತೆ ನಿಮ್ಮ ಮತ್ತೆ ಅವ್ರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋಕ್ಕೆ ಏನು ಕಾರಣ ಆಯ್ತು ಸರ್? ಇದು ನೈಟ್ 9 ಗಂಟೆ ಕಂಪ್ಲೇಂಟ್ ಕೊಟ್ಟರು, 1 ಗಂಟೆಗೆ ಅರೆಸ್ಟ್ ಮಾಡಿದ್ರು. ನನಗೇನು ಗೊತ್ತಾಗಿಲ್ಲ. ಮೀನ್ಸ್ ಅವರು ಹೇಳಿದ್ರು ಏನೋ ವಿಡಿಯೋ ಮಾಡಿದ್ದೀನಿ ಅಂತ. ಯಾವ ವಿಡಿಯೋ ನಮ್ಮ ಹಂಗೇನಾದ್ರು ಸರ್, ಎಲ್ಲರೂ ನನಗೆ ಯಾರಿದ್ದಾರೆ ಎಲ್ಲ ಸೇರ್ಕೊಂಡು ಚಪ್ಪಲಿ ಹೊಡೆದ್ಬಿಡ್ಲಿ, ಬೇಜಾರಿಲ್ಲ. ನಾನು ಆ ಥರ ಮನುಷ್ಯ ಅಲ್ಲ ಸರ್. ಒಂದು ಇನ್ನೊಬ್ರು ಹೆಣ್ಮಕ್ಳು ವಿಡಿಯೋ ಮಾಡ್ಕೊಂಡು ಇನ್ನೊಬ್ರ ಬಗ್ಗೆ ಆಟ ಆಡೋದಲ್ಲ ಸರ್ ನಾನು. ಇದು ಬೇಕಂದ್ರೆ ಷಡ್ಯಂತ್ರ ಮಾಡಿದ್ದಾರೆ. ಫೈನಲಿ ಜೈಲಿಗೆ ಹೋದ್ರಿ. ಜೈಲಲ್ಲಿ ಹೇಗಿದ್ರೆ ಒಬ್ಬ ನಿರ್ಮಾಪಕರಾಗಿ ನಟ ಆಗ್ಬೇಕಂತ ಬಂದ್ರಿ. ಜೈಲಿನ ದಿನಗಳ ಬಗ್ಗೆ ಏನು ಹೇಳ್ತೀರಿ? ಅಲ್ಲಿ ಹೆಂಗಿತ್ತು ನಿಮ್ಮ ಪರಿಸ್ಥಿತಿ? ಇದನ್ನೆಲ್ಲ ಫೇಸ್ ಮಾಡ್ತೀನಿ ಅಂತ ಅನ್ಕೊಂಡಿದ್ರೆ ಹೇಗೆ ಅಂತ? ಸರ್, ಜೈಲು ಅಂದರೆ ಅದೊಂದು ನರಕ ಸರ್. ನಾನು ಕಣ್ಣಾರೆ ನೋಡಿನಿ ಸರ್. ಅದು ಒಂಥರ ಇವಿ ನರಕ ಸರ್. ಅಲ್ಲಿ ತುಂಬ ನರಕ. ಸೊಳ್ಳೆ ಮೀನ್ಸ್ ನಾವು ಹೊಸ ಮುಖಗಳು, ಕೈದಿಗಳು ಮೀನ್ಸ್ ಮರ್ಡರ್ ಮಾಡಿರ್ತಾರೆ, ಅವ್ರನ್ನೆಲ್ಲ ನೋಡಿರಲ್ಲ. ನಮ್ಗೆ ಅವ್ರು ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲ. ತುಂಬ ಅದು ಇದಿರುತ್ತೆ. ಇನ್ನೊಂದು ಸತ್ಯ ನೋಡಿದ್ದೀನಿ ಸರ್. ಅಂದರೆ ನಾನು ಕ್ವಾರಂಟೈನ್ ಸೆಲ್ ನಂಬರ್ 3liದ್ದೆ. ದರ್ಶನ್ ಸರ್ ಕ್ವಾರಂಟೈನ್ ಸೆಲ್ ನಂಬರ್ 1ನಲ್ಲಿದ್ದರು. ಅವರು ಕೂಡ ತುಂಬ ನರಕ ಅನುಭವಿಸ್ತಿದ್ದಾರೆ. ನನ್ನ ಕಣ್ಣಾರೆ ನೋಡಿದ್ದೀನಿ ಸರ್, ಸುಳ್ಳು ಹೇಳ್ಬಾರ್ದು. ತುಂಬ ಬೆನ್ನು ಅಂತ ಸಫರ್ ಮಾಡ್ತಿರ್ತಾರೆ ಅಲ್ಲಿ ಸರ್. ತುಂಬ ಸೊಳ್ಳೆ. ಆ್ಯಸ್ ಎ ಕಾಮನ್ ಮೀನ್ಸ್ ಸಾಮಾನ್ಯ ಕೈದಿಗೆ ಹೆಂಗಿರುತ್ತೆ ಹಂಗೆ ಸರ್. ಬೆಳಿಗ್ಗೆ 7:00 ಟಿಫನ್ ಬರುತ್ತೆ ಅವ್ರಿಗೆ. ಬಂದರೆ ಫುಲ್ ವೀಡಿಯೋ ರೆಕಾರ್ಡಿಂಗ್ ಮಾಡ್ತಾರೆ. ಪೊಲೀಸರು ಫುಲ್ ಸ್ಟ್ರಿಕ್ಟ್ ಇದ್ದಾರೆ. 11:00 ಊಟ ಬರುತ್ತೆ, ಫುಲ್ ರೆಕಾರ್ಡಿಂಗ್. ಸಂಜೆ 5 ಗಂಟೆ ಬಂದರೆ ರೆಕಾರ್ಡಿಂಗ್. ಇನ್ ಕೇಸ್ ಅವ್ರ ವೈಫ್ ಲಾಯರ್ ಯಾರು ಬಂದರೆ ಅವಾಗಲೂ ರೆಕಾರ್ಡಿಂಗ್ ಮಾಡ್ಕೊಂಡು ಹೋಗ್ತಾರೆ. ಅವಾಗೂ ಬೆನ್ನು ಅಂತ ಹಿಂಗೆ ಓಡಾಡ್ತಿರ್ತಾರೆ. ಈ ಕಡೆ ನಾವು ಸೆಲ್ಲಿಂದ ಈ ಕಡೆ ಬರಬೇಕು, ರೈಟ್ ಸೈಡ್ ಚಾಮುಂಡೇಶ್ವರಿ ತಾಯಿದೆ, ಅಲ್ಲಿ ಬಂದು ಮಾತ್ರ ಕೈ ಮುಕ್ಕೊಂತಾರೆ ಫೋನ್ ಮಾಡೋಕ್ಕೆ ಬಂದಾಗ. ಅವ್ರು ನೋಡಿದ್ರೆ ತುಂಬ ಅಂತ ದೊಡ್ಡ ನಟನ ನೋಡಿದ್ರೆ ತುಂಬ ಅಯ್ಯೋ ಅನಿಸುತ್ತೆ. ಹಂಗೆ ಆಗಬಾರ್ದಿತ್ತು. ಅದು ಕೋರ್ಟಲ್ಲಿದೆ, ನಾವು ಮಾತಾಡೋಕ್ಕಲ್ಲ. ಬಟ್ ಆ ಚಾಮುಂಡೇಶ್ವರಿ ತಾಯಿ ನಿಜವಲ್ಲೂ ಅವ್ರಿಗೆ ಒಳ್ಳೇದು ಮಾಡಲಿ. ಅವರು ನಾನು ಕಣ್ಣಾರೆ ನೋಡಿನಿ ಸರ್, ಹಂಗೆ ಆಗಬಾರ್ದು. ತುಂಬ ನೋವು ಆಗ್ತಿದೆ. ಸೊಳ್ಳೆ ಕಾಟ. ಟಾಯ್ಲೆಟ್ ಅಂದರೆ ಆ ಥರ ಅಲ್ಲ ಸರ್, ಹಿಂಗೆ ಇಷ್ಟೇ ಟಾಯ್ಲೆಟು, ಡೋರ್ ಇರಲ್ಲ, ಸೊಳ್ಳೆ. ಆಮೇಲೆ ಅಲ್ಲೇ ಎಷ್ಟು ಫ್ರಸ್ಟ್ರೇಷನ್ ಆಗ್ಬಿಡುತ್ತೆ ಸರ್. ಒಂದೇ ರೂಮಲ್ಲಿ ಕೋಣೆಯಲ್ಲಿ ಕೂತಿ ನಾವೆಲ್ಲ ಓಡಾಡ್ಕೊಂಡಿದ್ದು ಅದು ಒಂಥರ ನರಕ ಆಗ್ಬಿಡುತ್ತೆ ಸರ್. ಮೈಂಡ್ ಡಿಪ್ರೆಸ್ ಆಗಿಬಿಡ್ತೀವಿ. ಸೊ ಹಂಗಾಗಿ ಹೇಳ್ತೀನಿ, ದಯವಿಟ್ಟು ಯಾರ್ಯಾರನ್ನೂ ಸುಮ್ಮನೆ ಬ್ಲೇಮ್ ಮಾಡ್ಕೊಂಡು ಯಾರ್ಯಾರ ಮೇಲೂ ದ್ವೇಷ ಇಟ್ಕೊಂಡು ಸುಮ್ಮನೆ ಬರೋ ಮೇಲೆ ಜೈಲು ಹೋಗೋದು. ಪಾಪ ಅವ್ರ ನರಕ, ಅವ್ರ ಫ್ಯಾಮಿಲಿ ಎಲ್ಲರೂ ನರಕ ಅನುಭವಿಸ್ತಾರೆ. ಇವ್ರು ಅನ್ಕೊಂಡ್ಬಿಡ್ತಾರೆ ಎಲ್ಲರೂ ಈಸಿ ಅಂತ. ಬಟ್ ಅಲ್ಲಿ ಹೋದಾಗ ಅವ್ರಿಗೆ ಗೊತ್ತಿರುತ್ತೆ. ದೇವರನ್ನು ಬೈದಾನೆ ಸರ್, ಮಾಡಿದ್ಗೆ ಎಲ್ರಿಗೂ ಉತ್ತರ ಕೊಟ್ಟೆ ಕೊಡ್ತಾನೆ. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.